ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕೋರ್. ನಾವಿವತ್ತು ಎರಡು ಹೇರ್ ಸ್ಟೈಲ್ನ ನಮ್ಮ ಶಾಪಲ್ಲೇ ಮಾಡ್ತಾಯಿದ್ದೀವಿ. ಬನ್ನಿ ಏನೆಲ್ಲ ಆಯಿತು, ಹೇಗೆ ಮಾಡಿದ್ವಿ, ಫೈನಲ್ ಲುಕ್ಕು ಹೇರ್ ಸ್ಟೈಲ್ ಹೇಗೆ ಬಂತು, ಯಾರ್ಯಾರು ಯಾವ ಹೇರ್ ಸ್ಟೈಲ್ನ ಮಾಡಿಕೊಂಡ್ರು ಅನ್ನೋದನ್ನು ನೋಡೋಣ. ಇವರಿಗೆ ಮೊದಲಿಗೆ ಮಾಡಿದಂತಹ ಹೇರ್ ಸ್ಟೈಲ್ ಬಂದು ಅವ್ರದ್ದು ಹೇರು ಸ್ಟ್ರೈಟ್ನಿಂಗ್ ಆಗಿತ್ತು. 1 ಮಂತ್ ಆಗಿತ್ತು ಸ್ಟ್ರೈಟ್ನಿಂಗ್ ಆಗಿ. ಅವರು ಕೇಳ್ತಾಯಿದ್ರು, ಮೇಡಮ್ ನಮ್ಮದು ಸ್ಟ್ರೈಟ್ನಿಂಗ್ ಆಗಿದೆ, ಏನು ಪ್ರಾಬ್ಲಮ್ ಆಗಲ್ವ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಏನೂ ಆಗಲ್ಲ. ಇವಾಗ ಹೋಲ್ ಹೇರ್ನ ಕ್ರಿಂಪ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹೇರು ಹೇರ್ ಸ್ಟೈಲ್ ಮಾಡಲಿಕ್ಕೆ ಕಂಫರ್ಟಬಲ್ ಆಗಲ್ಲ, ಕ್ರಿಂಪ್ ಮಾಡ್ಕೊಳ್ಳೇಬೇಕು ಅಂತ ಕೇಳಿದೆ. ಅವಾಗ ಅವರು ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ, 1 ವಾಶ್ ಆದಮೇಲೆ ಹೇರು ನಾರ್ಮಲ್ ಆಗುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ ಅಂತ ಹೇಳಿದೆ. ಆವಾಗ ಸರಿ ಮೇಡಮ್ ಆಯಿತು ಮಾಡಿಕೊಡಿ ಅಂತ ಹೇಳಿದರು. ಆವಾಗ ಇಡೀ ಹೋಲ್ ಹೇರನ್ನು ನಾವು ಕ್ರಿಂಪ್ ಮಾಡ್ಕೊಂಡ್ವಿ. ಯಾಕಂದರೆ ಸ್ಟ್ರೈಟ್ನಿಂಗ್ ಆಗಿದ್ದ ಹೇರಲ್ಲಿ ನಾವು ಯಾವ ಹೇರ್ ಸ್ಟೈಲ್ನು ಮಾಡಲಿಕ್ಕಾಗಲ್ಲ. ಲೂಸ್ ಹೇರ್ ಒಂದು ಬಿಟ್ಟು ಬೇರೆ ಯಾವ ಹೇರ್ ಸ್ಟೈಲ್ ಮಾಡಿದ್ರೂ ಅದು ಕೂರೋದಿಲ್ಲ. ಹಾಗಾಗಿ ನಾನು ಅದನ್ನು ಕ್ರಿಂಪ್ ಮಾಡ್ಕೊಳ್ಳೇಬೇಕಾಗಿತ್ತು. ತುಂಬ ಟೈಮ್ ಹಿಡಿತು. ಅವರು ಹೋಲ್ ಹೇರ್ನ ನಾವು ಕ್ರಿಂಪ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ವಿ. ಅವರು ಮಧ್ಯೆ ಬೈತಲ್ಲೇ ತೆಗೆಸ್ಕೊಂಡು ಟ್ವಿಸ್ಟ್ ಮಾಡಿ ಫ್ರಂಟ್ ಲುಕ್ಕು ಬ್ಯಾಕು ಪಫ್ ಹಾಕಿಸ್ಕೊಂಡು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು. ಅವ್ರು ಮಾಡಿಸ್ಕೊಂಡಿದ್ದು ಫಿಶ್ ಸ್ಟೈಲ್ ಹೇರ್ ಸ್ಟೈಲು. ನಮ್ಮ ಪಾರ್ಲರಲ್ಲಿ ಬೇರೆ ಕಸ್ಟಮರ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ನಾನು ಮಾಡಿದೆ. ಫೈನಲಿ ಹೇರ್ ಸ್ಟೈಲ್ನ ಮಾಡಿದೆ. ಮುಂದೆ ಅವರು ಫ್ರಂಟು ಹೇರ್ ಕೂಡ ಬಿಡಿಸ್ಕೊಂಡ್ರು. ನೋಡಿ, ಅವರು ಯಾವುದೇ ಹೇರ್ ಎಕ್ಸಸರೀಸ್ನ ಅವರು ಹಾಕಿಸ್ಕೊಳ್ಳಿಲ್ಲ. ಮೇಡಮ್ ನಮ್ಮ ಹೇರ್ ಹೇಗಿದೆ ಅದರಲ್ಲೇ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡ್ರು. ಹಂಗಾಗಿ ಅವ್ರ ಹೇರ್ ಸ್ಟೈಲು ತುಂಬ ಶಾರ್ಟಾಗಿಯೇ ಬಂತು. ನಾವು ಎಷ್ಟೇ ನೀಟಾಗಿ ಕೂರಿಸಿದ್ರು ಅದು ಕೂರ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಹೇರು ಸ್ಟ್ರೈಟ್ನಿಂಗ್ ಆಗಿದ್ದರಿಂದ ನಾವು ಏರ್ ಸ್ಪ್ರೇಗಳನ್ನ ಅವಾಗವಾಗ ಏರ್ ಸ್ಪ್ರೇನ ಯೂಸ್ ಮಾಡಿ ಅವ್ರ ಹೇರ್ನ ನಾವು ಕೂರಿಸ್ತಾ ಇದ್ವಿ. ಫೈನಲಿ ಹೇರ್ ಸ್ಟೈಲು ಇವ್ರದ್ದು ಮುಗೀತು. ಮೆಸ್ಸಿ ಬ್ರೇಡು ಫ್ಲವರ್ ಕೂಡ ಹಾಕಿಸ್ಕೊಂಡ್ರು. ನೋಡಿ ಫೈನಲಿ ಹೇಗೆ ಬಂದಿದೆ ಅಂತ. ತುಂಬ ಮೆಸ್ಸಿಯಾಗಿ ಚೆನ್ನಾಗಿ ಬಂದಿದೆ. ಲೆಂತ್ ಕಮ್ಮಿ ಆದ್ರೂ ಹೇರ್ ಸ್ಟೈಲು ಚೆನ್ನಾಗಿ ಬಂದಿತ್ತು. ನೋಡಿ, ಅವ್ರಿಗೆ ತುಂಬ ಇಷ್ಟ ಆಯಿತು. ಮತ್ತು ಫ್ರಂಟು ಕರ್ಲು ಮಾಡಿಸ್ಕೊಂಡ್ರು. ಹಾಗೆ ಸ್ವಲ್ಪ 2 ಕಡೆಯೂ ಹೇರ್ನ ಬಿಡಿಸ್ಕೊಂಡಿದ್ರು 2 ಸೈಡು. ಅದನ್ನು ನಾವು ಕರ್ಲು ಮಾಡಿದ್ವಿ. ನೋಡಿ ಫೈನಲಿ ಹೇರ್ ಸ್ಟೈಲು ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇವರು ಏರ್ ಎಕ್ಸಸರೀಸ್ ಹಾಕಿಸ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗೇ ಬರ್ತಿತ್ತು. ಬಟ್ ಅವ್ರು ನನಗೆ ಏರ್ ಎಕ್ಸಸರೀಸ್ ಬೇಡ ಅಂತ ಹೇಳಿದ್ರು. ಮತ್ತು ಅವ್ರ ಜೊತೆಗೆ ಇನ್ನೊಬ್ರಿಗೂ ಹೇರ್ ಸ್ಟೈಲ್ ಇತ್ತು. ಅವರು ಜಸ್ಟ್ ಮೆಸ್ಸಿ ಬ್ರೇಡ್ ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು. ಅವರು ರಿಲೇಷನ್ ಮದುವೆ ಇದ್ದಿದ್ದರಿಂದ ಒಬ್ಬರು ಸ್ಯಾರಿ ಮತ್ತು ಹೇರ್ ಎರಡೂ ಮಾಡಿಸ್ಕೊಂಡ್ರು. ಇನ್ನೊಬ್ಬರು ಜಸ್ಟು ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ಕೊಂಡ್ರು. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇರ್ ಅಂತ. ಪಫಿಯಾಗಿ ತುಂಬ ಚೆನ್ನಾಗಿ ಬಂತು ಹೇರ್ ಸ್ಟೈಲು. ಇವರು ಏರ್ ಎಕ್ಸಸರೀಸು ಮತ್ತು ಫ್ಲವರ್ ಎಕ್ಸಸರೀಸು ಎಲ್ಲ ತೊಗೊಂಡು ಬಂದಿದ್ದರು. ಇವರಿಗೆ ನೋಡಿ ಯಾವ ಥರ ಬಂದು, ಇವರು ಕೂಡ ಏರ್ ಎಕ್ಸ್ಟೆನ್ಷನ್ಸು ಬೇಡ ಅಂತ ಹೇಳಿದರು. ಹಾಗಾಗಿ ಅವ್ರ ಏರಲ್ಲೇ ಮಾಡಿಕೊಟ್ವಿ. ಫೈನಲಿ ಇವ್ರದ್ದು ಕೂಡ ಹೇರ್ ಸ್ಟೈಲು ಚೆನ್ನಾಗಿ ಬಂದಿತ್ತು. ಅವರೇ ಎಲ್ಲ ತೊಗೊಂಬಂದಿದ್ರು. ಏರ್ ಎಕ್ಸಸರೀಸು ಫ್ಲವರ್ ಎಕ್ಸಸರೀಸ್ ಕೂಡ ಅವರೇ ತಂದಿದ್ರು. ಕುಚ್ಚು ಕೂಡ ಹಾಕಿಸ್ಕೊಂಡ್ರು. ಟ್ರೆಡಿಷನಲ್ ಆಗಿಯೇ ಅವರು ಕುಚ್ಚು ಹಾಕಿಸ್ಕೊಂಡು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು. ತುಂಬ ಚೆನ್ನಾಗಿ, ಅದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಈ ಓಲ್ಡ್ ಇಸ್ ಗೋಲ್ಡ್ ಅಂತೇಳಿ ಹಿಂದೆ ಏನು ಕುಚ್ಚು ಹಾಕಿಸ್ಕೊತಾ ಇದ್ರು ಅದನ್ನು ಈಗಲೂ ಕೂಡ ಮಾಡಿಸ್ಕೊತಾ ಇದ್ದಾರೆ. ನೋಡಿ ಯಾವ ಥರ ಫೈನಲ್ ಲುಕ್ ಹೇಗೆ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಿಮಗೂ ಕೂಡ ಹೇರ್ ಸ್ಟೈಲ್ಗಳು ಇಷ್ಟ ಆದರೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅಲ್ಲೇ ಹಾಕಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ. ಅವರು ಫ್ಲವರನ್ನು ಹಾಕಿಸ್ಕೊಳ್ಳಿಲ್ಲ, ಒರಿಜಿನಲ್ ಫ್ಲವರ್ನ ನಾನೇ ಹಾಕೊತೀನಿ ಅಂತ ಹೇಳಿ ಹೊರಟೋದ್ರು. ಓಕೆ, ಬಾಯ್.